ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಯಾರ ವಾಟ್ಸಪ್ ಸ್ಟೇಟಸ್ಗಳಲ್ಲೂ ನೋಡಿದ್ರೂ ಒಳ್ಳೆಯದೇ ಇರುತ್ತೆ, ಯಾರ ಪ್ರೊಫೈಲ್ ನೋಡಿದ್ರೂ ಒಳ್ಳೊಳ್ಳೆ ಮಾತುಗಳೇ ಇರುತ್ತೆ, ಯಾರನ್ನೇ ಮಾತನಾಡಿಸಿದರೂ ಒಳ್ಳೊಳ್ಳೆ ಬುದ್ಧಿ ಮಾತುಗಳೇ ಹೇಳ್ತಿರ್ತಾರೆ. ಹೀಗಿದ್ದು ಕೂಡ ಯಾಕೆ ಎಲ್ಲಿ ನೋಡಿದ್ರು ಒಂದಲ್ಲ ಒಂದು ಮನಸ್ತಾಪಗಳು, ದೂರುಗಳು, ಅಸಮಾಧಾನಗಳು, ಹೊಟ್ಟೆ ಕಿಚ್ಚುಗಳೇ ಹೆಚ್ಚು? ಖಂಡಿತವಾಗ್ಲೂ ಅಲ್ವಾ ಸ್ನೇಹಿತರೆ? ಈ ರೀತಿಯಾದಂತಹ ಒಂದು ಕ್ವಶನ್ಸ್ ನನಗೂ ಕೂಡ ಕೆಲವೊಮ್ಮೆ ಅನಿಸ್ತಾ ಇರುತ್ತೆ. ತುಂಬ ಜನ ಇವನ್ ನಮ್ಮ ಸುತ್ತಮುತ್ತ ಇರೋರೇ ಆಗಿರ್ಬೋದು, ನಮ್ಮ ಹತ್ರ ಮಾತಾಡುವಾಗ ತುಂಬಾ ವೇದ ವಾಕ್ಯಗಳನ್ನು ಹೇಳ್ತಾ ಇರ್ತಾರೆ, ನಮಗೆ ತುಂಬಾ ಗೈಡೆನ್ಸನ್ನು ಕೊಡ್ತಾ ಇರ್ತಾರೆ. ಆದರೆ ಅವರ ಜೀವನದಲ್ಲಿ ಅವರ ಸ್ಟೇಟಸಲ್ಲಿ ಮಾತ್ರ ಒಳ್ಳೆ ರೀತಿಯಾದಂತಹ ಒಂದು ಮಾತುಗಳನ್ನ ಆಡ್ಕೊಂಡಿರ್ತಾರೆ ಹೊರತು ಅವ್ರ ಮನಸ್ಥಿತಿ ಆಗ್ಬಹುದು, ಹಾಗೆ ಅವರ ಪರಿಸ್ಥಿತಿಗಳಾಗ್ಬಹುದು ಅದಕ್ಕೆ ತಕ್ಕಂತೆ ಖಂಡಿತವಾಗ್ಲೂ ಇರೋಲ್ಲ. ಇವಾಗಿನ ಪರಿಸ್ಥಿತಿಗಳು ಹೇಗಾಗಿದೆ ಅಂದರೆ, ಅವ್ರ ಮನಸ್ಥಿತಿ ಏನೇ ಇದ್ರೂ ಕೂಡ ಎಲ್ಲದನ್ನು ಕೂಡ ಡೈರೆಕ್ಟಾಗಿ ಹೇಳ್ಕೊಳ್ಳೋದಕ್ಕಿಂತ ವಾಟ್ಸಪ್ ಸ್ಟೇಟಸ್ ಮುಖಾಂತರ ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರಿ ಮುಖಾಂತರ ಹೇಳ್ಕೊಳ್ಳೋರೇ ಜಾಸ್ತಿ ಆಗಿದ್ದಾರೆ. ನಿಮಗೇನು ಅನ್ನಿಸ್ತೆ ಸ್ನೇಹಿತರೆ? ಖಂಡಿತವಾಗ್ಲೂ ನನಗಂತೂ ತುಂಬ ಸಲ ಹೀಗೆ ಅನಿಸಿದೆ. ಅವ್ರನ್ನ ನಾವು ಹೇಗಿದ್ದೀರಾ ಅಂತ ಕೇಳೋದೇ ಬೇಡ, ಕೆಲವೊಮ್ಮೆ ಸ್ಟೇಟಸಲ್ಲಿ ಹೇಳೋರೇ ಜಾಸ್ತಿ ಇರ್ತಾರೆ. ಹಾಗಂತ ಹೇಳಿ ನಾನು ಎಲ್ಲರೂ ಅದೇ ರೀತಿ ಇರ್ತಾರೆ ಅಂತ ಹೇಳ್ತಾ ಇಲ್ಲ, ತುಂಬ ಜನ ಹಾಗಿದ್ದಾರೆ ಇವಾಗಿನ ಪರಿಸ್ಥಿತಿಯಲ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆದರೆ ಖಂಡಿತವಾಗ್ಲೂ ಅದು ಕೂಡ ತಪ್ಪು ಅಂತ ಅಲ್ಲ. ಆದರೆ ನಮ್ಮ ಭಾವನೆಗಳನ್ನು ಪ್ರತಿಯೊಂದನ್ನು ನಾವು ಸ್ಟೇಟಸ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡೋದು ಎಷ್ಟು ಸರಿ ಅಂತ ನನ್ನ ಒಂದು ಪ್ರಶ್ನೆ ಆಗಿದೆ ಅಷ್ಟೇ ಸ್ನೇಹಿತರೆ. ನೀವು ಯಾರಿಗೆ ಏನನ್ನ ಹೇಳಬೇಕು ಅಂತ ಅಂದ್ಕೊಂಡಿರ್ತೀರೋ, ಯಾವ ಮನಸ್ತಾಪನ ದೂರ ಮಾಡಬೇಕಂತ ಅಂದ್ಕೊಂಡಿರ್ತೀರೋ ಅಂಥವ್ರ ಹತ್ರನೇ ಅದನ್ನು ಮಾತಾಡಿ ದೂರ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಅದನ್ನು ಬಿಟ್ಟು ನಾವು ಸ್ಟೇಟಸ್ ಹಾಕೋದು, ಅದು ಇನ್ನೊಬ್ರಿಗೆ ಅರ್ಥ ಹಾಕೋದು, ಅವ್ರು ಅದಕ್ಕೆ ಇನ್ನೇನೋ ಕಲ್ಪನೆ ಮಾಡ್ಕೊಳ್ಳೋದು, ಅದು ಎಷ್ಟು ಸರಿ ಅಲ್ವಾ? ಸೊ ಇದನ್ನೆಲ್ಲ ನೋಡಿದಾಗ ನಮಗೇನು ಅನಿಸುತ್ತೆ ಅಂದರೆ, ಓ ಇವ್ರ ಲೈಫಲ್ಲಿ ಏನೋ ಹಂಗಾಗಿದೆ, ಅಥವಾ ಇವರಿಗೆ ಇವ್ರು ಆ ರೀತಿ ಮಾಡಿರಬೇಕು, ಈ ರೀತಿಯಾಗಿ ನೋಡೋರ ಮನಸ್ಸಲ್ಲಿ 108 ಭಾವನೆಗಳು ಉಟ್ಕೊಳ್ಳುತ್ತೆ. ಹಾಗೆ ಅದು ನಿಮ್ಮ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಸ್ನೇಹಿತರೆ. ಅದಕ್ಕೆ ಹೇಳೋದು, ಸೊ ಬರೀ ಸ್ಟೇಟಸಲ್ಲಿ ಮಾತ್ರ ನಮ್ಮ ಮನಸ್ಸಿನ ಪ್ರಭಾವ ಹೇಗಿದೆ, ಹಾಗೆ ನಮ್ಮ ಮನಸ್ಸಿನ ಆಲೋಚನೆಗಳು ಹೇಗಿದೆ ಅಂತ ತೋರಿಸೋದಕ್ಕಿಂತ ನಮ್ಮ ಮುಂದೆ ಇರೋರಿಗೆ ಅದನ್ನು ಅರ್ಥ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಅಲ್ವಾ ಸ್ನೇಹಿತರೆ? ಆವಾಗ ನಿಮಗೂ ತೊಂದರೆ ಇರಲ್ಲ, ಅವ್ರಿಗೂ ತೊಂದರೆ ಇರಲ್ಲ. ಸೊ ಹಾಗಾಗಿ ಖಂಡಿತವಾಗ್ಲೂ ಇವಾಗಿನ ಒಂದು ಡಿಜಿಟಲ್ ಜನ್ರೇಷನಲ್ಲಿ ಖಂಡಿತವಾಗ್ಲೂ ಅಪ್ಡೇಟ್ ಆಗಿರೋದು ತಪ್ಪಲ್ಲ. ಆದರೆ ತೀರಾ ಅತಿಯಾಗಿ ಅಪ್ಡೇಟ್ ಆಗಿಬಿಟ್ಟು ನಮ್ಮ ಪರ್ಸ್ನಲ್ ವಿಷಯಗಳನ್ನು, ನಮ್ಮ ಭಾವನೆಗಳನ್ನು ಅತಿ ಹೆಚ್ಚಾಗಿ ಶೇರ್ ಮಾಡ್ಕೊಳ್ಳೋದು ಖಂಡಿತವಾಗ್ಲೂ ಒಳ್ಳೆಯದು ಅಂತ ನನಗೇನು ಅನಿಸಲ್ಲ ಸ್ನೇಹಿತರೆ. ಸೊ ಇದು ಜಸ್ಟ್ ನನ್ನ ಅಭಿಪ್ರಾಯ ಮಾತ್ರ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ಅದನ್ನ ಕಮೆಂಟ್ ಮುಖಾಂತರ ಶೇರ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ.